ಗೈಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಏನಿದೆ ಅಂದರೆ ಇವತ್ತು ನಮ್ಮದು ಫೇರ್ವೆಲ್ ಫಂಕ್ಷನ್. ಸೊ ಅದಕ್ಕೆ ಈಗಿನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿ ನಾವು ಇವತ್ತು ಏನೇನು ಮಾಡ್ತೀವಿ ಅಂತೆಲ್ಲ ನಾವು ನಿಮ್ಗೆ ತೋರಿಸ್ತೀವಿ. ಇನ್ನೂ ರೆಡಿ ಆಗಿಲ್ಲ. ನಾವು ಮಾರ್ನಿಂಗ್ದು ನಮ್ಮದು ಇನ್ಫಾರ್ಮಲ್ ಫಂಕ್ಷನ್ ಇದೆ, ಆಮೇಲೆ ಈವ್ನಿಂಗ್ ಫಾರ್ಮಲ್ ಫಂಕ್ಷನ್ ಇದೆ, ಅಂದರೆ ಸರ್ಟಿಫಿಕೇಟ್ ಎಲ್ಲ ಕೊಡೋದು. ಈಗ ಹೋಗಿ ಟಿಫಿನ್ ಮಾಡ್ಕೊಂಡು ಬರಬೇಕು. ಇವರೆಲ್ಲ ಇನ್ನೂ ಹೇರ್ ಸ್ಟೈಲ್ ಮಾಡಿಕೊಂಡು ಕಾಲೇಜ್ ಹೋಗಿ ಟಿಫಿನ್ ಮಾಡಿಕೊಂಡು ಬಂದು ಆಮೇಲೆ ರೆಡಿಯಾಗಿ ಹೋಗ್ಬೇಕು. 11 ಗಂಟೆ ಅಂತ ಹೇಳಿದಾರೆ ನಮ್ಮ ಫಂಕ್ಷನ್ ಟೈಮಿಂಗ್. 11 ಗಂಟೆಗೆ ಹೋಗ್ಬೇಕು. ನೋಡ್ರಿ ಅನ್ನು ಎಲ್ಲ ಡ್ರೆಸ್ ಎಲ್ಲ ತೋರಿಸೋತ್ತಾಳೆ. ಈಗ ನಾನು ಏನೇನು ಔಟ್ಫಿಟ್ ಹಾಕೋತೀವಿ, 2 ಔಟ್ಫಿಟ್ ಹಾಕೋಬೇಕು ಇವಾಗ. ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, 2 ಔಟ್ಫಿಟ್. ಈಗ ಡ್ರೆಸ್ ಹಾಕೊಂಡು ಹೋಗ್ತೀವಿ. ಇನ್ಫಾರ್ಮಲ್ ಫಂಕ್ಷನ್ ನಮಗೆ ಫೇರ್ವೆಲ್ ಮಾಡ್ತಾರೆ. ನಿಂಗು ಫಾರ್ಮಲ್ ಫಂಕ್ಷನ್, ಅದು ಕೀಮ್ ಸೈನ್ಸ್ ಡೇ ಅಂತ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ. ಸೊ ಈಗ ಆಯಿತು. ಆಮೇಲೆ ಮತ್ತೆ ಸಿಗ್ತೀವಿ ನಾವು ಹೋಗ್ಬೇಕಾದ್ರೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ನೋಡ್ರಿ ಈಗ ನಾವು ನಾಷ್ಟ ಮಾಡಕ್ಕೆ ಹೊಂಟೀವಿ. ಸೊ ಇದು ಹಿಂಗೆ ನೈಟ್ ಡ್ರೆಸ್ ಹಾಕೊಂಡು ಹೋಗತ್ತೀವಿ. ಇಷ್ಟು ಚೆನ್ನಾಗಿ ಹೊಂಟೀವಿ. 1 2 3 4 5 6 7 ಗರ್ಲ್ಸ್. ಆಮೇಲೆ ರೆಡಿ ಆದ್ಮೇಲೆ ಒಂದು ಪೀಸ್ ಮಿಸ್ ಐತಿ. ಶ್ವೇತಾ ಬರತ್ತಾಳ ಬಸ್ನಾಗಳಕ್ಕಿ. ಶಿ ಈಸ್ ಮಿಸ್ಸಿಂಗ್. ಶಿ ಈಸ್ ಆನ್ ದ ವೇ. ಆಕೆ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು ಬರ್ತಾ. ನಾವು ಮಾಡ್ಕೊಡೋರಿಲ್ಲ. A few moments later. ಇಷ್ಟು ಜನ ಕುಂತೀವಿ ನೋಡ್ರಿ, ಎಷ್ಟು ಚಂದ ಕಾಣತ್ತೀವಿ. Okay. ಟಿಫಿನಿಗೆ ಬಂದೀವಿ. ಟಿಫಿನ್ದಾಗ ಇಡ್ಲಿ, ವಡಾ, ಚಟ್ನಿ, ಸಾಂಬಾರು ಮಾಡಿದ್ದಾರೆ. ಎಲ್ಲ ಫಂಕ್ಷನ್ದಾಗೂ ನಮ್ಮ ಕಾಲೇಜ್ದಾಗ ಸೇಮ್ ಟಿಫಿನ್. ಇಡ್ಲಿ ವಡಾ ಬಿಟ್ಟರೆ ಏನೂ ಇರಲ್ಲ. ಟಿಫಿನ್ ಮಾಡ್ತೀವಿ, ಹಶ್ವಾಗೈತಿ. ಆಮೇಲೆ ಸಿಗ್ತೀವಿ. 1 hour later. ನೋಡ್ರಿ ಹಾಸ್ಟೆಲಿಗೆ ಬಂದು ಸೊ ಈ ಔಟ್ಫಿಟ್ ಹಾಕ್ಕೊಂಡು ಕುಂತೀನಿ. ನಾನು ಇನ್ನೂ ರೆಡಿ ಆಗಿಲ್ಲ, ಏನೋ ರೆಡಿ ಆಗಬೇಕು. ಈಗ ಹೋಗ್ಬೇಕು. ಎಷ್ಟು ಹೊತ್ತಿಗೆ? ಮೇ ಬಿ ಈಗ 10 ಆಗಿದೆ ಕರೆಕ್ಟು. 10-10:30 ಹೊರಡ್ಬೇಕು ನಾವು ರೆಡಿಯಾಗಿ, ಬೇಗ ಬೇಗ ರೆಡಿಯಾಗಿ ಮತ್ತೆ ಸಿಗ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಹೋಗ್ಬೇಕಾದ್ರೆ ಇನ್ನೂ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ ನಿಮ್ಗೆ. 1 hour later. ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು. ದಿಸ್ ಈಸ್ ಮೈ ಔಟ್ಫಿಟ್. ಬಾ ಹೋಗೋಣ. ಇದು ಗುಂಡಿ. ಹೆಂಗೆ ರೆಡಿ ಆಗಿದ್ದೀವಿ ನಾವು. ಹೋಗ್ಬೇಕೀಗ ಕಾಲೇಜಿಗೆ. ಫಂಕ್ಷನ್ ಸ್ಟಾರ್ಟ್ ಆಗಿ ಟೈಮ್ ಆಗೈತಿ. ಹೋಗ್ಬೇಕು. ಫೈನಲಿ ನಾವು 4 ಜನ ರೆಡಿಯಾಗಿ ಹೋಗಾತೀವಿ. ಕಿಮ್ ಸೈಡ್ ಡೇ ಇದ್ದು ನಮಗೆ ಫೋಟೋಶೂಟಿಗೆ ಅಂತಿದ್ದು ರೆಡಿ ಮಾಡಿದ್ದು. ಗುಂಡಿನೇ ಬರತ್ತಾವ ನೋಡಿ. ಅವ್ರು ನಮ್ಮ ಮ್ಯಾಮ್. ಗುಡ್ ಆಫ್ಟರ್ನೂನ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇವ್ರು ನಮ್ಮ ಮೇಡಮ್ ಸ್ಟೆಲ್ಲ ಮ್ಯಾಮ್. ರಿಜಿಸ್ಟ್ರೇಷನ್ ಫ್ಯಾಕಲ್ಟೀಸ್ಗೆ ಕೊಡಬೇಕು. ಅಕ್ಕ ಲಗು ಲಗು ನಿಮ್ಮ ವಿಡಿಯೋ ಪ್ಲೇ ಆಗತ್ತಿದ್ದ. ವೆಲ್ಕಮಿಗೆ ರೋಸ್ ಆ್ಯಂಡ್ ಚಾಕ್ಲೇಟ್ ಕೊಟ್ಟಿದ್ದಾರೆ, ಕ್ರಸ್ಟ್ ಅಂತ. ಇದು ಶ್ವೇತಂದು. ಹಿಂಗೆ ಇಲ್ಲಿ ನಮ್ಮದು ಮೆಮೊರೀಸ್ದೆಲ್ಲ ವಿಡಿಯೋ ಪ್ಲೇ ಮಾಡ್ತಾರೆ ಈಗ. ಅದು ನೋಡಬೇಕು. ನೋಡಿ ನಾವಿದಿಲ್ಲ ನೋಡಿ. ಇಲ್ಲಿ ನಮ್ದಿದ್ದು ಎಲ್ಲ ಕೆಲಸ. ಹಾಂ ನಮ್ದು. ಅದು ಹೊಡಿ ಬಿದ್ದಿಲ್ಲ. ಹೊಡಿ ಹೊಡಿ ಅದು ಹೊಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. MBA तो उससे बड़ा बाय चांस था. ನನಗೆ MBA ನ ಬ್ಯಾಡ, KUD ನ ಬ್ಯಾಡ, ಕಿಮ್ಸ್ ನ ಬ್ಯಾಡ ಅಂತ ನಾನು ಹೋಗಿದ್ದೆ ಸರ್. ಅದು ನನ್ನ ಫ್ರೆಂಡ್ಸ್ ಮೋಟಿವೇಶನ್, ನಮ್ಮ ಟೀಚರ್ಸ್ ಮೋಟಿವೇಶನ್, ಸ್ಪೆಷಲಿ ಡಾಕ್ಟರ್ ಪುಷ್ಪಾಸ್ ಮೋಟಿವೇಶನ್. ಫ್ರಮ್ ಟೀಮ್ ಕರ್ಣ. ನೆಕ್ಸ್ಟ್ ಬಿ ರೆಡಿ. 400 ಮೀಟರ್ ರನ್ನಿಂಗ್. Do not fear about that risk, whatever the risk. Okay? Seek returns, but not at the cost of your values. Don't. Okay? So adjust. Okay? Compromise with your values. Okay? Build wealth, but at the same time build character. Okay? So have character. Okay? So with these few words, I wish each one of you success. Okay? So happiness in your professional and personal life. Okay?
So all the best. Okay. So Kim's doors are always open. Thank you so much. Whom you love you. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜುನೇದ್ ಏನು ಊಟ ಮಾಡಿದಿ? ಫಸ್ಟ್ ಐಸ್ ಕ್ರೀಮ್ ತಿನ್ನತ್ತೆ. ಫೇರ್ವೆಲ್ ಓಕೆ ನಾಟ್ ಓಕೆ. ಫೇರ್ವೆಲ್ ಚಲೋ ಐತಿ, ಊಟ ಚಲೋ ಮಾಡ್ಯಾರ, ಬಟ್ ನೋಡಿ ಕಾನ್ವೊಕೇಶನ್ ಹೆಂಗೆ ಆಗ್ತೈತಿ. ಹೌದಾ, ಬಿಟ್ಟೋಗತ್ತೆ ಅಲ್ಲ, ಬೇಜಾರೈತಿ. ಏನು ಖುಷಿ ಐತಿ ಭಾಳ, ಕಡೆಗೂ ಬಿಟ್ಟು ಹೊಂಟೀನಿ ಅಂತ. ಆ್ಯಕ್ಚುಲಿ ಖುಷಿ ಅದಕ್ಕೈತಂದ್ರೆ ನಮ್ಮ ಕಾರ್ಪೊರೇಟ್ದಾಗ ಹೋಗಿ ನಾವು ಈಗ ಗಳಿಸ್ತೀವಿ. ಹೂ ಸ್ಟಾಪ್ಡ್ ಯು? ಜಾಬ್ ಸಿಕ್ಕ ಮೇಲೆ ಅದು ಅಲ್ಲ, ಹುಡುಕ್ಬೇಕಲ್ಲ. ನಿಂದೇನೆಲ್ಲ ನಿಂದೇನು ಪ್ಲ್ಯಾನ್ ಜಾಬದ? ನಂದು ಏನು ಪ್ಲ್ಯಾನ್ ಇಲ್ಲ, ನಮ್ಮ ಮನ್ಯಾಗ ಇರ್ತೀನಿ ನೋಡಿ. ನಂಗೆ ಯಾರು ಜಾಬ್ ಕೊಡ್ಬೇಕು ಹೇಳು? ನೀ ಚಾಲು ಮಾಡು, ನಿನ್ನ ಅದ್ರಾಗ ನಾನು ಬಂದು ಜಾಯ್ನ್ ಆಗ್ತೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮಾಡೋಣ ಅಲ್ಲ, ಹಂಗೆ ಮಾಡಿಸ್ಲಿ. ಹಾ, ಫುಲ್ ಹ್ಯಾಂಡ್ಸಮ್ ಕಾಣತ್ತ ನೋಡ್ರಿ ಜುನೇದ್ ಅಣ್ಣ. ಫಸ್ಟ್ ಟೈಮ್ ಬಂದಾಗ ನಾವೆಲ್ಲ ಒಂದಾಗ ಹೆಂಗಿದ್ದೀವಿ, ಫಸ್ಟಿಗೆ MB ಅಡ್ಮಿಷನ್ ಮಾಡಿದಾಗ ಬಟ್ ಸೆಕ್ಷನ್ಸ್ ಬೇರೆ ಐತಿ ನಮ್ದು ಅಷ್ಟೇ. ಫಸ್ಟಿಗೆ ನಾನು ಫಸ್ಟ್ ಪ್ರೆಸೆಂಟೇಷನ್ ಇವ್ರ ಜೊತೆ ಸೇರಿ ಮಾಡಿದ್ದೆ ರೀ. ದಾಗ ಪೂರಿ, ಚಟ್ನಿ, ಆಲೂ ಸಾಗು, ಜಾಮೂನ, ಉಪ್ಪಿನಕಾಯಿ, ಐಸ್ ಕ್ರೀಮ್ ಕೊಟ್ಟಾರ, ಪಲಾವ್, ಮೊಸರನ್ನ, ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಎಲ್ಲ ಮಾಡಿದ್ದಾರೆ. ಇನ್ನು ನೈಟ್ ಕೂಡ ಊಟ ಇದೆ. ಇವ್ರು ನೋಡ್ರಿ ಎಲ್ರಿಗಿಂತ ಫಸ್ಟ್ ಬಂದು ಪ್ಲೇಟ್ ಖಾಲಿ ಮಾಡತ್ತಾರೆ. ಬೇಡ ನಂಗೇನು, ಬಾ ಬಾ. ನಾವು 4 ಜನ ಎಷ್ಟು ಚಂದ ರೆಡಿ ಆಗಿವ. ನಾನು ಬಾಯಿ ಇದು ಗುಂಡಿ C-B4. Two hours later. ಈಗ ಬಂದು ನಾವು ಹಾಸ್ಟೆಲ್ ರೀಚ್ ಆಗಿದ್ದೀವಿ. ಈಗ ಮತ್ತೆ ರೆಡಿ ಆಗಬೇಕು, ಮತ್ತೆ ಹೋಗ್ಬೇಕು. ಅಯ್ಯೋ, ಮತ್ತೆ ರೆಡಿ ಆಗ್ಬೇಕಾದ್ರೆ ಮತ್ತೆ ಸಿಗ್ತೀವಿ ರೀ ನಾವು. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರ್ರಿ. ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ನಾವು ಕಾಲೇಜಿಗೆ. ಆಲ್ರೆಡಿ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ, ಸೊ ನಾವಿಲ್ಲೇ ಹೋಗಾತೀವಿ. ನೋಡ್ರಿ, ದಿಸ್ ವಾಸ್ ಮೈ ಔಟ್ಫಿಟ್. ನಮ್ಮ ಗರ್ಲ್ಸ್ ಎಲ್ಲ ಬ್ಲ್ಯಾಕ್ ಹಾಕೊಂಡ್ಬಂದಾರ. ನನ್ನ ಟೀಮ್ದವ್ರು ಇದು ಒಂದ ಬೇರೆ ಕಲರ್ ಆಗ್ಬತ್ತೈತಿ, ಇದು ವೈಟ್ ಹಾಕೊಂಡೈತಿ ನೋಡ್ರಿ. ಎಲ್ಲ ಬ್ಲ್ಯಾಕ್. ಈವ್ನಿಂಗ್ವರೆಗೂ ಟೈಮ್ ಕೊಟ್ರಲ್ಲ, ರೆಡಿಯಾಗಿ ಹೋಗೋದು ಎಷ್ಟು ಆರಾಮ್ ಗೊತ್ತ್ರಿ. ಮಾರ್ನಿಂಗ್ ಫಂಕ್ಷನ್ ಅದಕ್ಕೆ ಇಡಬಾರ್ದು ಅನ್ನೋದು. ಹಂಗ ಮಾರ್ನಿಂಗ್ ಎಕ್ಸಾಮ್ನು ಇರಬಾರ್ದು, ಮಧ್ಯಾಹ್ನನೇ ಇಡ್ಬೇಕು. ಮಧ್ಯಾಹ್ನನೇ ಐತಿ ತಗೋ, ಬರೀ 2ರಿಂದ 5 ತನ ಎಕ್ಸಾಮ್ ಟೆನ್ಷನ್ ಬರಿಬೇಕಂತ ಯೋಚನೆ ಮಾಡ್ಕೊಂಡು ಮಕ್ಕಳು. ಐ ಆಮ್ ಒಬಿಡಿಯಂಟ್ ಸ್ಟೂಡೆಂಟ್ ಆಕ್ಚುಲಿ. ಎಲ್ಲೆಲ್ಲ ಬ್ಲ್ಯಾಕ್ ಎಲ್ಲ ಫ್ರೆಂಡ್ಸು ಬ್ಲ್ಯಾಕ್ ಆಗಿ ಬಂದಿದ್ದಾರೆ ಇವತ್ತು ನೋಡಿ. ಎಲ್ಲರೂ ಶಾಲ್ ಹಾಕೊಂಡು ಎಲ್ಲರೂ ಫೋಟೋಶೂಟ್ ಮಾಡ್ತಿದ್ದಾರೆ. ಗ್ರಾಜುಯೇಷನ್ ಹ್ಯಾಟ್ ಹಾಕೊಂಡು, ಕೋಟ್ ಹಾಕೊಂಡು ನೋಡೋಕ್ಕೆ ಒಂಥರ ಚಲೋ ಕಾಣಿಸತ್ತೈತಿ. ಚಂದ ಅಲ್ಲ ಟೈಮ್ದಾಗ ಎಲ್ಲರೂ ನೋಡ್ರಿ ಎಷ್ಟು ಚಲೋ ಆಗ್ಯಾರ ಎಲ್ಲರೂ ನೋಡಿ. ಎಲ್ಲ ಬ್ಲ್ಯಾಕ್ ಇವ್ರು ನೋಡಿ ಫುಲ್ ಟೀಮ್. ಫೈನಲಿ ಈಗ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಬಂದು ಸೀಟ್ಸ್ ಆಕ್ಯುಪೈ ಮಾಡ್ತಾ ಇದ್ದಾರೆ. ಚೀಫ್ ಗೆಸ್ಟ್ ಎಲ್ಲ ಇಲ್ಲಿ ನಾನು ಇದ್ದೀವಿ. ಸೊ ಈ ಕಡೆ ಸುಷ್ಮಾ, ಶ್ವೇತಾ, ಗುಂಡಿ ಅವರೆಲ್ಲರೂ ಕೂತಿದ್ದಾರೆ. ಆಲ್ರೆಡಿ ಮೇಕಪ್ ಡಲ್ ಆಗೋಯ್ತು. P square stands for physical and psychological. Make sure that you pay fullest attention to your physical health and psychological health. F, financial and family. This is the most critical one. Both are important. Time and team. S stands for social and spiritual.
ಫೈನಲಿ ಗ್ರ್ಯಾಜುಯೇಷನ್ ಕಂಪ್ಲೀಟೆಡ್. ಎಲ್ಲರಿಗೂ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮುಗೀತು MBA, ಗ್ರ್ಯಾಜುಯೇಷನ್ ಸಿಕ್ತು. ಇನ್ಮೇಲೆ ನೋ ಕಾಲೇಜ್, ನೋ ಅಸೈನ್ಮೆಂಟ್ಸ್, ನೋ ಟೆಸ್ಟ್, ನೋ ಎಕ್ಸಾಮ್ಸ್, ನೋ ಕ್ಲಾಸಸ್, ನೋ ಕ್ಲಾಸ್ ಬಂಕ್, No presentation first of all. ನೋ ಪ್ರೆಸೆಂಟೇಷನ್, ಕ್ಲಾಸ್ ಮಿಸ್ ಮಾಡ್ಕೋತೀವಿ ನಿಜವಾಗ್ಲೂ. ಈಗ ಎಲ್ಲರೂ ಅವ್ರವ್ರ ಲೈಫ್ದಾಗ ಬಿಸಿ ಆಗ್ತಾರ. ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಸಿಕ್ಕಾಗ ಚಲೋ ಮಾತಾಡ್ರಿ. ನನ್ನ ಮದ್ವಿಗೆ ಎಲ್ಲರೂ ಬರ್ರಿ. ನಿಮ್ಮ ಮದ್ವಿಗೂ ನಂಗೆ ಕರೀರಿ. ನೋಡ್ರಿ ಎಲ್ರಿಗೂ ಆಲ್ ದ ಬೆಸ್ಟ್. ನಿಮ್ಗೂ ಆಲ್ ದ ಬೆಸ್ಟ್ ಐಶ್ವರ್ಯ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಫೈನಲಿ ಮುಗೀತು ನೋಡ್ರಿ ಕಾಲೇಜ್ ಲಾಸ್ಟ್ ಡೇ. ಬಿಟ್ಟೋಗಕ್ಕೆ ಮನಸ್ಸಿಲ್ಲ. ನಮಗೋಸ್ಕರ ಊಟ ಚೆನ್ನಾಗಿಲ್ಲ. ಗೋಬಿ ಚಲೋ ಐತಿ. ಊಟಕ್ಕೆ ಏನೇನು ಕೊಟ್ರ? ಚಿಕನ್, ಎಗ್, ಗೋಬಿ ಮಂಚೂರಿ, ಮೊಮೋಸ್, ಪಾಯಸ, ಮಸಾಲ ರೈಸ್ ಇದೆ. ಇದರಲ್ಲಿ ಇನ್ನೂ ಪನ್ನೀರ್ ಇದೆ, ದಾಲ್ ಇದೆ. ನಾ ಅದೆಲ್ಲ ತೊಗೊಂಬಂದಿಲ್ಲ, ಆಮೇಲೆ ತೊಗೊಂಬರ್ಬೇಕು. ಊಟ ನೋಡ್ರಿ 10 ಗಂಟೆ ಆದರೂ ಇನ್ನೂ ನಮ್ಮದು ಫೋಟೋಶೂಟ್ ಮುಗಿಯತ್ತಿಲ್ಲ ಇನ್ನು. ನೋಡ್ರಿ ಈಗ ಊಟ ಮಾಡತ್ತೀವಿ. ಇನ್ನು ಊಟ ಮಾಡಿ ಆಮೇಲೆ ಸಿಗ್ತೀವಿ. ಫುಲ್ ಟಯರ್ಡ್ ಆಗಿವಿ.